ಇನ್ನು ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ 25,76,000 ರೂಪಾಯಿ ಹಣ ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದಾಗ ನೈತಿಕತೆಯಿಂದ ಸಚಿವರು ರಾಜೀನಾಮೆ ಕೊಡಬೇಕು. ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ನಾಯಕ ಬಸವರಾಜ ಹೊರಟ್ಟಿ ಕೊಟ್ಟಿರುವಂತ ಹೇಳಿಕೆ, ಮೈತ್ರಿ ಸರ್ಕಾರದ ಅಂಗಪಕ್ಷ ಜೆಡಿಎಸ್ನ ನಾಯಕ ಬಸವರಾಜ ಹೊರಟ್ಟಿ ಅವರೇ ಈ ಮಾತನ್ನ ಹೇಳ್ತಾ ಇದ್ದಾರೆ. ಪುಟ್ಟರಂಗಶೆಟ್ಟಿ PA ಬಳಿ ಹಣ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗ್ಲಿ, ಮೊದಲು ಪುಟ್ಟರಂಗಶೆಟ್ಟಿ ರಾಜೀನಾಮೆಯನ್ನ ಕೊಡಲಿ. ತನಿಖೆಯ ನಂತರ ತಪ್ಪಾಗಿಲ್ಲ ಅಂತ ಸಾಬೀತಾದ್ರೆ ಮತ್ತೆ ಬರಲಿ. ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ನಾಯಕ ಬಸವರಾಜ ಹೊರಟ್ಟಿ ಕೊಟ್ಟಿರುವಂತ ಹೇಳಿಕೆ ಬಹುಶಃ ಆ ಮಟ್ಟಿಗಿನ ನೈತಿಕತೆ ಈಗಿರುವಂತ ರಾಜಕಾರಣಿಗಳ ಬಳಿ ಉಳಿದಿಲ್ಲ. ಈ ಹಿಂದೆ ಆ ತರದ ಒಂದಷ್ಟು ಪ್ರಸಂಗಗಳು ನಮ್ಮ ರಾಜ್ಯದಲ್ಲೇ ನಡೆದಿದೆ. ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆ ಆಗ್ಲಿ, ಆದ ನಂತರದಲ್ಲಿ ಬರ್ತೀನಿ ಅಂತ ಹೇಳಿ ಹೋದವರು ಆ ನಂತರದಲ್ಲಿ ಮತ್ತೆ ಸಂಪುಟ ಸೇರಿಕೊಂಡವರು ಕೂಡ ಇದ್ದಾರೆ. ಅಂಥ ಒಂದು ಘನತೆ ಎತ್ತ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇದ್ದಂಥವ್ರು. ಬಟ್ ಈಗಿನ ರಾಜಕಾರಣಿಗಳಲ್ಲಿ ಆ ಥರದ ನೈತಿಕತೆ ಇಲ್ಲ. ಬಟ್ ಬಸವರಾಜ ಹೊರಟ್ಟಿ ಅವರು ನಾನು ಮೊದಲೇ ಹೇಳಿದಾಗೆ ಮೈತ್ರಿ ಪಕ್ಷದ ಅಥವಾ ಮೈತ್ರಿ ಸರ್ಕಾರದ ಅಂಗಪಕ್ಷ ಆಗಿರುವಂತಹ JDSನ ನಾಯಕ MLC ಬಸವರಾಜ ಹೊರಟ್ಟಿ ಅವರ ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಂಥ ಆರೋಪ ಕೇಳಿ ಬಂದಿದ್ದಿಲ್ಲ ಪುಟ್ಟರಂಗಶೆಟ್ಟಿ ಅವರ ವಿರುದ್ಧವಾಗಿ, ಅವ್ರು ಮೊದಲು ರಾಜೀನಾಮೆ ಕೊಡ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ತಪ್ಪಿಲ್ಲ ಅಂತಂದ್ರೆ ಆಮೇಲೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಬಸವರಾಜ ಹೊರಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸೋಣ ಬನ್ನಿ. ಎನ್ಕ್ವೈರಿ ಯಾವುದೇ ಒಬ್ಬ ಮಂತ್ರಿ ಮೇಲೆ ಆಪಾದನೆ ಬಂದರೆ ಅಂಥ ಆಪಾದನೆಯಿಂದ ಮುಕ್ತವಾಗುವವರೆಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಎಥಿಕ್ಸ್ ಇದೆ. ಅವ್ರ PA ಮತ್ತೆಲ್ಲ ಕಾಂಟ್ರಾಕ್ಟ್ ಬರೋದ್ರಿಂದ ಅವ್ರೇನಂದ್ರೆ ಮೊದಲು ಅವ್ರು ಸರಿನೋ ತಪ್ಪೋ ತಪ್ಪು ಮಾಡಿರಲೋ ಗೊತ್ತಿಲ್ಲ, ಗೊತ್ತಾಗಲಿ ಬಿಡಲಿ, ಒಂದ್ಸರಿ ಅದೆಲ್ಲ ಆದ ನಂತರ ಅವರು ರಾಜೀನಾಮೆ ಕೊಟ್ಟ ನಂತರ ಎನ್ಕ್ವೈರಿ ಮಾಡಿ ಆಮೇಲೆ ಇಲ್ಲಾಂದ್ರೆ ಮಾತ್ರ ಮಾಡಲಿ ಅವ್ರ ಮಂತ್ರಿ ಅಂತೇಳಿ.